ಸಾಮಾನ್ಯ ಜ್ಞಾನ ಕೈಪಿಡಿ. ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ನಿಮಗಾಗಿ. 1. ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಾವ ವರ್ಷದಲ್ಲಿ ನಡೆದವು? ಉತ್ತರ 1951. 2. ಗೋಬರ್ ಗ್ಯಾಸ್ನ ಪ್ರಮುಖ ಮತ್ತು ಅತ್ಯಂತ ಮುಖ್ಯವಾದ ಅನಿಲ ಯಾವುದು? ಉತ್ತರ ಮೀಥೇನ್. 3. ಇನ್ಸುಲಿನ್ ಸ್ರವಿಸುವಿಕೆಗೆ ಯಾವ ಗ್ರಂಥಿ ಕಾರಣವಾಗಿದೆ? ಉತ್ತರ ಮೇದೋಜೀರಕ ಗ್ರಂಥಿ. 4. ಪಂಚಾಯತ್ ರಾಜ್ ಅನ್ನು ಮೊದಲು ಯಾವ ರಾಜ್ಯದಲ್ಲಿ ಪರಿಚಯಿಸಲಾಯಿತು? ಉತ್ತರ ರಾಜಸ್ಥಾನ. 5. ಬೆಚ್ಚಗಿನ ಸಾಗರ ಪ್ರವಾಹ ಯಾವುದು? ಉತ್ತರ ಗಲ್ಫ್ ಸ್ಟ್ರೀಮ್. 6. ಈ ಕೆಳಗಿನ ಯಾವ ದೇಶವು ಯುರೇನಿಯಂ ಉತ್ಪಾದನೆಯಲ್ಲಿ ಪ್ರಮುಖವಾಗಿದೆ? ಉತ್ತರ ಕೆನಡಾ. 7. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. 8. ಯಾವ ರಾಜ್ಯವು ಅತಿ ಕಡಿಮೆ ಭೂಪ್ರದೇಶವನ್ನು ಹೊಂದಿದೆ? ಉತ್ತರ ಗೋವಾ. 9. ಯಾವ ಗವರ್ನರ್ ಜನರಲ್ ಡಾರ್ಕಿನ್ ಆಫ್ ಲ್ಯಾಪ್ಸ್ನೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ಲಾರ್ಡ್ ಡಾಲ್ಹೌಸಿ. 10. ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಉತ್ತರ ಆ್ಯನಿ ಬೆಸೆಂಟ್. 11. ಈ ಕೆಳಗಿನವುಗಳಲ್ಲಿ ಯಾವುದು ಚರ್ಮದ ಮೂಲಕ ಉಸಿರಾಡುತ್ತದೆ? ಕಪ್ಪೆ. 12. ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಡಮ್ ಸ್ಮಿತ್. 13. ಯಾವ ಅಂಶವು ಅತಿ ಹೆಚ್ಚು ವಿದ್ಯುತ್ ವಾಹಕವಾಗಿದೆ? ಉತ್ತರ ಬೆಳ್ಳಿ. 14. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. 15. ಭಾರತದಲ್ಲಿ ಅತಿದೊಡ್ಡ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಉತ್ತರ ಗುಜರಾತ್. 16. ನನ್ನ ಕನಸಿನ ಭಾರತ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಮಹಾತ್ಮ ಗಾಂಧಿ. 17. ವಿಶ್ವದ ಅತಿದೊಡ್ಡ ಮರುಭೂಮಿ ಯಾವುದು? ಉತ್ತರ ಅಂಟಾರ್ಟಿಕ್ ಮರುಭೂಮಿ. 18. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟು? ಉತ್ತರ 6 ತಿಂಗಳುಗಳು. 19. ಬಂಗಾಳವನ್ನು ಯಾವ ವರ್ಷದಲ್ಲಿ ಮತ್ತೆ ಒಂದುಗೂಡಿಸಲಾಯಿತು? ಉತ್ತರ 1911. 20. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಉತ್ತರ ರವೀಂದ್ರನಾಥ ಟ್ಯಾಗೂರ್. 21. ಈ ಕೆಳಗಿನವುಗಳಲ್ಲಿ ಸೌರವ್ಯೂಹದ ಅತ್ಯಂತ ಶೀತ ಗ್ರಹದ ವರ್ಗಕ್ಕೆ ಯಾವ ಗ್ರಹ ಬರುತ್ತದೆ? ಉತ್ತರ ಯುರೇನಸ್. 22. ಭೂಕಂಪನದ ಪ್ರಮಾಣವನ್ನು ಅಳೆಯಲು ಸಹಾಯ ಮಾಡುವ ಸಾಧನ ಡ್ಯಾಶ್ ಆಗಿದೆ? ಉತ್ತರ ರಿಕ್ಟರ್ ಮಾಪಕ. 23. ಈ ಕೆಳಗಿನ ಯಾವ ಆರ್ಟಿಕಲ್ ಶಿಕ್ಷಣದ ಹಕ್ಕಿಗೆ ಸಂಬಂಧಿಸಿದೆ? ಉತ್ತರ ಆರ್ಟಿಕಲ್ 21A. 24. ಭಾರತದ ಮೊದಲ ಹಸಿರು ಬಂದರು ಎಂದು ಯಾವ ಬಂದರನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಲಾಗುತ್ತದೆ? ಉತ್ತರ ಹಲ್ದಿಯಾ ಬಂದರು. 25. ಭಾರತದ ಮೊದಲ ಮಾನ್ಯತೆ ಪಡೆದ ಹಸಿರು ಬಂದರು ಎಂದು ಯಾವ ಬಂದರನ್ನು ಘೋಷಿಸಲಾಗಿದೆ? ಉತ್ತರ ಮರ್ಮಗೋವಾ ಬಂದರು. 26. ಯಾವ ಪಾಚಿಯನ್ನು ಬಾಹ್ಯಾಕಾಶ ಪಾಚಿ ಎಂದು ಕರೆಯಲಾಗುತ್ತದೆ? ಉತ್ತರ ಕ್ರೋಲೆಲ್ಲಾ ವಲ್ಗ್ಯಾರಿಸ್.
27. ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ದ್ವೀಪದ ಹೆಸರೇನು? ಉತ್ತರ ಕಚ್ಚತೀವು. 28. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಭಾರತೀಯ ಗವರ್ನರ್ ಯಾರು? ಉತ್ತರ C.D. ದೇಶ್ಮುಖ್. 29. ಮಣಿಪುರ ರಾಜ್ಯವು ಯಾವ ವರ್ಷದಲ್ಲಿ ಭಾರತದ ಪೂರ್ಣ ಪ್ರಮಾಣದ ರಾಜ್ಯವಾಯಿತು? ಜನವರಿ 21, 1972. 30. ನ್ಯೂಕ್ಲಿಯಿಕ್ ಆಮ್ಲಗಳ ಸಂಶ್ಲೇಷಣೆ ಮತ್ತು ಕೆಂಪು ರಕ್ತ ಕಣಗಳ ರಚನೆಗೆ ಪ್ರಮುಖವಾಗಿ ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಉತ್ತರ ವಿಟಮಿನ್ B9. ಸಾಮಾನ್ಯ ಜ್ಞಾನ ಕೈಪಿಡಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.